की जय। ಉದ್ಘಾಟನಾಂಶಗಳನ್ನ ಆಡಲಿಕ್ಕೆ ಇಷ್ಟಪಡ್ತೀನಿ. जिंदाबाद बोलो जिंदाबाद ಅದಕ್ಕೆ ಬೇಕಾದ ಸವಲತ್ತುಗಳಾಗಿದೆ ಅಥವಾ ನಮ್ಮಲ್ಲಿ ಹೇಗೆ ಬರಬೇಕು ಅಂತ ಹೇಳ್ತಾರೆ. ಕಾದಂಬರಿ ಕಾಲ ಬಂದರೆ ಅಲ್ಲಿ ಮಾತನಾಡಬೇಕಾಗುತ್ತೆ, ಮಾಧ್ಯಮದಲ್ಲಿ ನೀವು ಮಾತನಾಡಬೇಕು. ಅವನಿಗೆ ಸರಿ, ಮೊದಲ ವಿನಂತಿ ಏನು ಅಂತಂದರೆ, ಪ್ರಾಯಶಃ ಬರಹಗಾರನಾಗುವುದು ಸಮಾಜದ ಪಾಠ ಹೇಳುವ ಮೇಷ್ಟ್ರಾಗುವಂತಹ ಹುದ್ದೆ ಏನಲ್ಲ. ಅದು ಪ್ರಪಂಚವನ್ನು ನೋಡುವಂತಹ, ಪ್ರಪಂಚ ಹೇಗೆ ನಡೆಯುತ್ತದೆ ಎನ್ನುವುದನ್ನು ಗ್ರಹಿಸುವಂತಹ, ಅದಕ್ಕೆ ಅಗತ್ಯವಾದ ವಿನಯವನ್ನು ಕಲಿಸುವಂತಹ ಒಂದು ಕ್ಷೇತ್ರ. ಬರಹಗಾರ ಅಂದ ತಕ್ಷಣ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಇವತ್ತು ಯುವ ಮನಸ್ಸುಗಳು ಅಂತಂದ್ರೆ ಅವರೊಂದು ಹನುಮಾನ ಭೂಮಿ ಇದ್ದ. ಆ ಭೂಮಿಯಲ್ಲಿ ನಾವು ಯಾವ ಬೀಜವನ್ನು ಬಿತ್ತುತ್ತೇವೋ ಅದು ಮುಂದೆ ಫಲವನ್ನು ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಯುವ ಜನರಲ್ಲಿ ಇವತ್ತು ನಾವು ದೇಶದ ಬಗ್ಗೆ ಭಕ್ತಿಯನ್ನು ಮೂಡಿಸಬೇಕಾಗಿದೆ. ರಾಷ್ಟ್ರಾಭಿಮಾನ, ದೇಶಾಭಿಮಾನ, ರಾಷ್ಟ್ರೀಯತೆಯನ್ನು ನಾವು ಅವರಿಗೆ ಆ ಸಂಸ್ಕಾರವನ್ನು, ಆ ಸಂಸ್ಕೃತಿಯನ್ನು ಕಲಿಸಬೇಕಾಗಿದೆ. ಇದೊಂದು ಭಾರತ ದೇಶ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ದೇಶ ಅಂತಕ್ಕಂಥ ತೋರಿಸ್ತಕ್ಕಂಥದ್ದಕ್ಕೆ ಅನೇಕ ಸಂದರ್ಭದಲ್ಲಿ ನಾವು ಅದನ್ನು ಪ್ರೂಫ್ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅವರದೇ ಆದಂಥ ಒಂದು ಜ್ಞಾನ ಇರ್ತದೆ. ಆ ಜ್ಞಾನವನ್ನು ತೆಗಿತಕ್ಕಂಥ ಕೆಲಸವನ್ನು, ಹೊರಹೊಮ್ಮತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಶಿಬಿರ ಇದಾಗಿರ್ತದೆ. इसको सबको मालूम है इस भाषा का विषय ऊपर और इस देश का सुरक्षा का ऊपर विद्यार्थी परिषद अलग अलग समय में अलग अलग कार्यक्रमों विद्यार्थी परिषद इस देश में की। treasures and the tradition of the culture pride in the harmonies from the Indian painter. The title, particular this exhibition, is the harmony among the various pride artworks, the renowned artist beginning under the roof of the NGMA Bangalore. It symbolizes the beginning of a new roof of the NGMA Bangalore. It is symbolic of the beginning a new era of the cultural harmony through the artworks, artifacts and souvenirs. The Sahita projectly dynamic curation of the painting well-known artists who are belong from the India. And these today also I think need to be studied, and I hope NGA kind of expands their research and takes up that particular aspect. And of course, the third thing that they did, when you do take a walk around, there's something that will kind of come across as a thread, which I think the naming of the exhibition is so perfect, Samhita.